ಮಲಪ್ರಭಾ ಸಾಹಿತ್ಯ ಬಳಗ ಬೈಲ್ಹೊಂಗಲ್ ವತಿಯಿಂದ 2026ನೇ ಸಾಲಿನ ರಾಜ್ಯ ಮಟ್ಟದ ಮಲಪ್ರಭಾ ಕಾವ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಜುಲೈ 26 ಭಾನುವಾರದಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಗಣಾಚಾರ್ಯ ಶಿಕ್ಷಣ ಸಂಸ್ಥೆಯ ಅಕ್ಕ ಮಹಾದೇವಿ ಮಹಿಳಾ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಖ್ಯಾತ ಕಥೆಗಾರ ಪ್ರೊಫೆಸರ್ ವೀರಭದ್ರ ಕೌದಿ ವಹಿಸಲಿದ್ದು, ಮಾಜಿ ಶಾಸಕ ಕೆಎಲ್ಇ ನಿರ್ದೇಶಕ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆ. ಹಿರಿಯ ಸಾಹಿತಿ ಹಾಗೂ ಜನಪದ ವಿದ್ವಾಂಸ ಡಾಕ್ಟರ್ ಬಸವರಾಜ್ ಜಗಜಂಪಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ವಾಯಂ ಯಾಕೊಳ್ಳಿ ಅವರಿಗೆ ಮಲಪ್ರಭಾ ಸಾಹಿತ್ಯ ಸಾಧಕ ಪ್ರಶಸ್ತಿ ಹಾಗೂ ಗಾಯಗಳಿಗೆ ವಿದಾಯ ಹೇಳಬೇಕು ಕವನ ಸಂಕಲನಕ್ಕಾಗಿ ಮಮತಾ ಅರಸೀಕೆರೆ ಅವರಿಗೆ ಮಲಪ್ರಭಾ ಕಾವ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಯಂ ಯಾಕೊಳ್ಳಿ ಅವರ ಶೆಡ್ಡಿ ಬಟ್ಟಲು ಹಾಗೂ ಶ್ರೀಮತಿ ಶಬನಾ ಅಣ್ಣಿಗೇರಿ ಅವರ ನಿಕಷ ಕೃತಿಗಳನ್ನು ಲೋಕಾರ್ಪಣೆ ಮಾಡಲಾಗುತ್ತದೆ. ಪ್ರಶಸ್ತಿ ಪುರಸ್ಕೃತ ಕೃತಿಯ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ಚಬ್ಬಿ ತೀರ್ಪುಗಾರ ನುಡಿಗಳನ್ನು ಮಂಡಿಸಲಿದ್ದಾರೆ. ಚಲನಚಿತ್ರ ನಟ ಶಿವರಂಜನ್ ಬೋವಣ್ಣವರ್, ಗಣಾಚಾರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಸಿಬಿ ಗಣಾಚಾರಿ, ನೇಗಿಲ ಯೋಗಿ ಸೇವಾ ಪರಿಶ್ರಮ ಸಂಘದ ರಾಜ್ಯಾಧ್ಯಕ್ಷ ಶಂಕರ್ ಬೋವಣ್ಣವರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕವಿ ಶ್ರೀಶೈಲ್ ಹೆಬ್ಬಳ್ಳಿ ಉಪಸ್ಥಿತರಿದ್ದು, ಸಮಾರಂಭದ ಅಧ್ಯಕ್ಷತೆಯನ್ನು ರಾಜೇಂದ್ರ ಸ್ವಾಮಿ ಹಿರೇಮಠ್ ವಹಿಸಲಿದ್ದಾರೆ. ಕವಿಗೋಷ್ಠಿಯಲ್ಲಿ ಕಿರಣ್ ಗಣಾಚಾರಿ, ಗಜಾನನ್ ಸೂರ್ಯವಂಶಿ, ಗೋದಾವರಿ ಪಾಟೀಲ್, ಶಿವಪ್ರಕಾಶ್ ಹುಲ್ಯಪ್ಪನವರ್ ಮಠ್, ಮಲ್ಲಿಕಾರ್ಜುನ್ ಬಿರಾದಾರ್, ಸಾವಿತ್ರಿ ಹೊತ್ಗಿ ಮಠ್, ಎನ್.ಡಿ. ಚೆನ್ನಪ್ಪಗೌಡ್ರ, ಬಿಐ ಜಾವೂರ್, ಕುಮಾರಿ ಚೆನ್ನಮ್ಮ ಪಾಟೀಲ್, ಸಿದ್ದು ನೇಸರ್ಗಿ ಹಾಗೂ ಶಿವಾನಂದ ಉಳ್ಳಿಗೇರಿ ಸೇರಿದಂತೆ ಹಲವು ಕವಿಗಳು ಭಾಗವಹಿಸಲಿದ್ದಾರೆ.